ಗೈಸ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ. ನೋಡಿ ಗೈಸ್, ಇವಾಗ ಏನಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆಯಲ್ಲ, KA ಕಡೆಯಿಂದ ಯಾವುದೂ ತಪ್ಪಾಗಿಲ್ಲ. KA ಕಡೆಯಿಂದ ಯಾವುದೂ ತಪ್ಪು ಆಗೇ ಇಲ್ಲ. ಬಟ್ ಇವಾಗ ಒಂದು ತಪ್ಪಾಗಿದೆ. ಏನಂತಂದರೆ ಯಾರೆಲ್ಲ ಸಿವಿಲ್ PC ಎಕ್ಸಾಮ್ ಬರ್ತಿದ್ದಾರೆ ನೋಡಿ, ಸೊ ಅವರು ಮತ್ತೊಮ್ಮೆ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾಕಂದರೆ ಇವಾಗ ನೀವು ಆಲ್ರೆಡಿ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ರ. ಬಟ್ ಅದು ಹಾಲ್ ಟಿಕೆಟಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಗಳಿವೆ. ಏನು ಮಿಸ್ಟೇಕ್ ಅಂತಂದರೆ ಎಕ್ಸಾಮ್ ಸೆಂಟರ್ ಆಗಿರ್ಬೋದು ಅಥವಾ ಇನ್ನೇನು ಯಾವುದೋ ಸಮಸ್ಯೆ ಆಗಿದೆ. ಯಾಕಂದರೆ ಇವಾಗ ನಾನ್ HK ಮತ್ತು HKಗೆ ಒಂದೇ ಹಾಲ್ ಟಿಕೆಟ್ ಬಿಟ್ಬಿಟ್ಟಿದ್ದಾರೆ. ಸೊ ನಾನ್ HKದಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ಏನು ತೊಂದರೆ ಇಲ್ಲ. ಬಟ್ ಅದೇ HK ಮತ್ತು ನಾನ್ HK ಎರಡೂ ಹಾಕಿರ್ತಾವಲ್ಲ, HK ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳು ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಒಂದೇ ಡಿಸ್ಟಿಕ್ ಕೊಟ್ಟರು ಅದರಲ್ಲಿ ಬೇರೆ ಬೇರೆ ಸುಮಾರು ದೂರಷ್ಟು ಇರುವಂಥದ್ದು, ಒಂದು 100 ಕಿಲೋಮೀಟ್ರ್ ದೂರ ಇರುವಂಥ ಸೆಂಟ್ರ್ಗಳನ್ನ ಕೊಟ್ಟಿದ್ದಾರೆ. ನೋಡಿ ಅದು ಹೆಂಗೆ ಪಾಸಿಬಲ್ ಆಗುತ್ತೆ ನೋಡಿ. ಎಕ್ಸಾಮ್ 10:00 ಸ್ಟಾರ್ಟ್ ಆಗುತ್ತೆ. 10:00 ಸ್ಟಾರ್ಟ್ ಆಗಿಂದ 12:00ಗೆ ಮುಗಿತೈತೆ. ಸೊ ಆಮೇಲೆ ನಿಮಗೆ ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆಯ್ತರೆ ನಿಮಗೆ ಹೋಗ್ಲಿಕ್ಕೆ ಟೈಮ್ ಆಗೋಲ್ಲ. ಓಕೆ, ಹೋಗ್ಲಿಕ್ಕೆ ನಿಮಗೆ ಟೈಮೇ ಸಿಗೋಲ್ಲ. ಹಂಗಾಗಿ ಮತ್ತು ಊಟ ಯಾವಾಗ ಮಾಡ್ತೀರಾ, ಮತ್ತು ಹೋಗಲಿಕ್ಕೆ ಯಾವಾಗ ಟೈಮ್ ಸಿಗ್ತದೆ ನಿಮ್ಗೆ ಸಿಗೋಲ್ಲ. ಹಾಗಿದ್ರೆ ಎಕ್ಸಾಮ್ ಸೆಂಟರ್ಗಳನ್ನ ಒಂದೇ ಕಡೆ ಇರುವಂತಹ ಒಂದು ಸೆಂಟರ್ಗಳನ್ನ ಮಾಡಬೇಕಂತೇಳಿ ಸೊ ವಿನಂತಿಗಳನ್ನ ಮಾಡ್ಕೊಂಡಿದ್ರು. ಹಾಗಾಗಿ KA ಇದು ಎತ್ತೆಚ್ಚುಕೊಂಡು ಒಂಥರ ಏನು ಮಾಡಿದೆ ಅಂತ ನಿಮಗೆ ಗುಡ್ ನ್ಯೂಸ್ ಕೊಡುವಂಥ ಪ್ರಯತ್ನ ಮಾಡಿದೆ. ನೋಡೋಣ. ಹಾಲ್ ಟಿಕೆಟ್ ನಿಮ್ಮ ಹಾಲ್ ಟಿಕೆಟ್ನ ಇನ್ನೊಂದು ಸತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದು ಗೊತ್ತಾಗುತ್ತೆ ನಿಮ್ಮ ಎಕ್ಸಾಮ್ ಸೆಂಟರ್ ರಿವೈಸ್ ಆಗಿದೆಯಾ ಅಥವಾ ಇಲ್ವಾ ಅಂತೇಳಿ. ಓಕೆ, ನೋಡೋಣ. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ. ಪ್ರಮುಖ ಅಭ್ಯರ್ಥಿಗಳಿಗೆ ಏನು ಪ್ರಮುಖ ಅಧಿಸೂಚನೆ ಅಂತಂದರೆ, ಡಿಯರ್ ಕ್ಯಾಂಡಿಡೇಟ್ಸ್, ಕೈಂಡ್ಲಿ ರೀಡ್ ಡೌನ್ಲೋಡ್ ದ ಎಕ್ಸಾಮಿನೇಷನ್ ಅಡ್ಮಿನಿಷನ್ ಟಿಕೆಟ್ ಅಂತ ಇದೆ ನೋಡಿ. ಅಂದರೆ ಎಕ್ಸಾಮ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು ನೀವು. ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಹ್ಯಾವ್ ಬಿನ್ ರಿವೈಸ್ಡ್ ಅಂತ ಇದೆ ನೋಡಿ. ಮರುಪರಿಶೀಲನೆ ಮಾಡಿದ್ದಾರೆ ಇದನ್ನ. ಅಲ್ಲಿ ನೀವು ಹೊಸದನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ನೀವು ಫೇಲ್ ಆಗಿಬಿಡ್ತೀರ. ಓಕೆ, ಅದು ನಿಮಗೆ ತೊಗೊಳಂಗಿಲ್ಲ ಹೇಳಿದಿದ್ರೆ. ಹೊಸದ ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೇಕು. ಹೊಸ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಅಲ್ಲಿ ನೀವು ಏನು ಹಾಕೋಬೇಕಂತಂದರೆ ನಿಮ್ದು ಹಾಕ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಒಂದು ಹೊಸದು ಇತ್ತೀಚಿನ ಏನಾಗ್ತದೆ ಅಂತಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತದೆ. ಹಾಲ್ ಟಿಕೆಟ್ ಡೌನ್ಲೋಡ್ ಆದ ತಕ್ಷಣ ನೀವು ಅದನ್ನ 2 ಪ್ರಿಂಟರ್ ತೊಗೊಳ್ರಿ ಅಥವಾ ಒಂದು ಜೆರಾಕ್ಸರ ತೊಗೊಂಡ್ಬಿಟ್ಟು ಎಕ್ಸಾಮ್ ಸೆಂಟರ್ಗೆ ಹಾಲ್ ಟಿಕೆಟ್ ಸಮೇತ ಹಾಜರಾಗಬೇಕು. ಅದ್ರ ಜೊತೆ ನಿಮ್ಮದೊಂದು ಒರಿಜಿನಲ್ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ತೊಗೊಂಡ್ಬಿಟ್ಟು ಎಕ್ಸಾಮ್ ಸೆಂಟ್ರಲ್ಲಿ ಕೂತ್ಕೋಬೇಕು. ಮತ್ತು ನೋಡಿ, ಡ್ರೆಸ್ ಕೋಡ್ ಬಗ್ಗೆ ಹೇಳಬೇಕಂತಂದರೆ ನಿಮ್ಮದು ಚೆನ್ನಾಗಿರಬೇಕು. ಯಾವುದೇ ರೀತಿ ನೀವು ಜೀನ್ಸ್ ಪ್ಯಾಂಟ್ ಹಾಕ್ಬಾರ್ದು, 4-5 ಕಿಸೆ ಇರುವಂಥದ್ದು ಹಾಕ್ಬಾರ್ದು. ಸಿಂಪಲ್ಲಿ ವೈಟ್ ಆ್ಯಂಡ್ ವೈಟ್ ಯಾವುದಾದ್ರೂ ಒಂದು ಹಾಕಿರಿ, ಅಥವಾ ಬ್ಲ್ಯಾಕ್ ಆ್ಯಂಡ್ ಯಾವುದಾದ್ರೂ ಒಂದು ಹಾಕಿರಿ. ಒಂಥರ ನೈಟ್ ಪ್ಯಾಂಟ್ ಇರೋ ಥರ ಹಾಕಿಬಿಡಿ. ಸುಮ್ಮನೆ ನೈಟ್ ಪ್ಯಾಂಟ್ ಹಾಕಿಬಿಡ್ರಿ, ಏನು ಸಮಸ್ಯೆ ಇರೋಲ್ಲ. ಆಮೇಲೆ ಹಾಫ್ ತೋಳು ಹಾಕೋರಿ, ಫುಲ್ ತೋಳು ಯಾರೂ ಹಾಕೋಬೇಡ್ರಿ. ಓಕೆ, ಯಾಕಂದರೆ ಕಟ್ ಮಾಡ್ತಾವೆ ಸುಮ್ಮನೆ. ಒಂದು ಸೆಟ್ ವೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಇನ್ನು ಹುಡುಗಿಯರಿಗೆ ಸಂಬಂಧಪಟ್ಟಂತೆ ಯಾವ ಜುಮ್ಕಿ ಮೂಗ್ಮಟ್ಟು ಏನೇನು ಇರ್ತಾವೆ ನೋಡಿ, ಬಂಗಾರ ಗಿಂಗಾರ ಐಟಮ್ ಅವರೆಲ್ಲ ಅವ್ರು ಕಸ್ಕೋ ಬದಲಿ ನೀವು ಮನೆ ತೆಗೆದಿಟ್ಟು ಹೋಗ್ಬಿಡ್ರಿ ಸೇಫಾಗಿ. ಹೆಂಗೋ ನಿಮ್ಮ ಸೆಂಟರ್ ನಿಯರೇ ಬರ್ತೈತಲ್ಲ, ಹಂಗಾಗಿ ಹೋಗ್ಬಿಟ್ಟು ತೆಗೆದುಬಿಡ್ರಿ. ಆಮೇಲೆ ಸಿಂಪಲ್ಲ ಚೂಡಿದಾರ ಈ ರೀತಿ ಹಾಕ್ಕೊಂಡು ಹೋಗಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಅಪ್ಡೇಟ್ ಇದ್ದರೆ ಸಿಗೋಣ ಅಂತ. ಎಲ್ಲರೂ ಕೂಡ ಧನ್ಯವಾದಗಳು.